ಇವತ್ತು ರಂಗಮ್ಮರು ಕರ್ದವ್ರೆ ಕೂಲಿಗೆ ಬಾ ಅಂತ ಹೇಳ್ಬಿಟ್ಟು. ಆ ರಂಗಮ್ಮರು ಕೂಲಿಗೆ ಹೋಗ್ಬಿಟ್ಟು ಹಂಗೇನೆ ಒಂದೇ ಕೆಲಸ ಹೆಂಗ್ ಮಾಡ್ತೀಯಾ, ಅಕ್ಕಿ ಮಾಡಕ್ ಕರ್ದವ್ರೆ. 3 ಗಂಟೆ ತನಕ ಅಷ್ಟೇನಿಯ ರಂಗಮ್ಮರ್ ಕೆಲಸ ಇರೋದು. ಆಮೇಲಿಂದ ಅಕ್ಕಿ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಈ ಮೀನಾಗ್ ಸಕ್ಕ ಕರ್ದೈತೆ. ಅಲ್ಗೆ ಹೋಗ್ಬಿಟ್ಟು ಅಕ್ಕಿ ಮಾಡ್ಕೊಟ್ಬಿಟ್ ಬಾ. ನಾನಾಗಿದ್ರೆ ಎಲ್ಲ ಮಾಡಿ ಸಂದಾಗ ದುಡಿತಾ ಇದ್ದೆ. ಏನೋ ನೀನು ಪಾಪ ಒಬ್ಳೆ ಹೋಗಿ ಏನೋ ಮಾಡು, ಏನ್ ಮಾಡಕ್ಕಾಯ್ತದೆ. ಬಡತನ, ಲವ್ ಮ್ಯಾರೇಜು ಅಂತ ಇಷ್ಟಪಟ್ಬಿಟ್ಟು ಕಟ್ಕೊಂಬಿಟ್ಟು ಬಂದಿದ್ಯಾ. ಬ್ಯಾಡ 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 ಅಂದ್ರುನುವೆ ಏನು ಮಾಡಕ್ಕಾಗಲ್ಲ, ಅನುಭವಿಸ್ಬೇಕು ಅಷ್ಟೇನೇನಿಯ. ಅಮ್ಮ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೋಗ್ಲಾ ಹೋಗು, 10 ಪೈಸೆ ದುಡಿಮೆ ಇಲ್ದಿರ ಕೆಲಸ ನಿಂದು ಇನಿ ಅಂತಾನೆ ಮಾಡಿದ. ಹೋಗು. ಅಯ್ಯೋ ಸುಮ್ಕೆನೇನಿಯ, ಹೇಳಿದ್ದನ್ನೇ ಹೇಳ್ತಾನೆ. ಅವಯಿನ ಸಾಲ ತೀರದ್ ಯಾವಾಗೋ, ನೀ ಸಂಸಾರಕ್ಕೆ ಅಂತ ತಂದಾಕದ್ ಯಾವಾಗೋ, ನಾವು ನೆಮ್ಮದಿಯಾಗಿ ಕುಂತ್ಕೊಂಡು ತಿನ್ನೋದು ಯಾವಾಗೋ. ಅಯ್ಯೋ ದೇವ್ರೇ, ಯಾಕಪ್ಪ ಇಂಥ ಕಷ್ಟ ಕೊಟ್ಟಿಯ ನಮ್ಮಂತರ್ಗೆ. ಅಯ್ಯೋ ಬೇಡಪ್ಪ. ಕೆಲ್ಸ ಬತ್ತೀಯನ್ ಜೊತೆಗೇನೆ ಅಲ್ಗನ ಬಿಟ್ಬಿಟ್ಟು ಹೋಯ್ತೀನಿ. ನಿಮ್ ಕೆಲ್ಸಕ್ಕೆ ನೀವು ಹೋಗಿ, ನನ್ನ ಕೆಲ್ಸಕ್ಕೆ ನಾನು ಹೋಯ್ತೀನಿ ಗೊತ್ತು. ಏನಾರ ಮಾಡ್ಕ, ನಿನ್ನ ಹತ್ರ ಯಾರು ಮಾತಾಡ್ತಾರೆ? ಕಿರ್ಚಿ 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 ಗಂಟ್ಲು ಹೋಗ್ಬಿಟ್ಟೈತೆ ನೋಡು. ಮನೆಗೆಲ್ಲ ಮಧ್ಯಾಹ್ನಕ್ಕೆ ಅಡ್ಗೆರು ಮಾಡಿಕ್ಕಿದ್ಯ ತಾನೇ, ನಂಗೆ ಎದ್ದೊಳಕ್ಕೂ ಕಾಲಾಗಕ್ಕಿಲ್ಲ. ಮಾಡಿಕ್ಕಿದೀನಿ. ಹಾ ಸರಿ ಬಿಡು, ಹಂಗಾರೆ ತಿನ್ಕತೀನಿ. ನಾನಂತೂನುವೆ ಆರಾಮಾಗಿ ತಿನ್ಕೊಂಡು ಇನ್ನು ಏನ್ ಮಾಡಕ್ಕಾಯ್ತದೆ. ಅಯ್ಯೋ ದೇವ್ರೆ, ನಾನು ಕಾಲೇಜಿದ್ರೆ ನಾನು ಕೆಲಸ ಮಾಡ್ತಿದ್ದೆ. ಕಾಲ್ ಬೇರೆ ಹಿಂಗ್ ನೋವು ಪವು. ಅಯ್ಯೋ ಏನ್ ಮಾಡನಿ, ನಮ್ಮ ಮನೆ ಬರಹನೇ ಸರಿಲ್ಲ. ಸರಿ ಬರೋ ಅಷ್ಟೊತ್ತಿಗೆ 3 ಗಂಟೆ ಆಯ್ತದಲ್ಲ. 3 ಗಂಟೆ ಆದ್ಮೇಲೆ ಹೋಗ್ಬಿಟ್ಟು ನಾನು ಹೇಳ್ದಂಗೆ ನೀನಿಯ ಆ ಅಕ್ಕಯ್ಯವ್ರ ಮನೆಗೆ ಅಕ್ಕಿ ಮಾಡ್ಕೊಟ್ಬಿಟ್ಟು ಅವರು 100-200 ಕೊಡ್ತಾರೆ, ಇಸ್ಕೊಂಬಿಟ್ಟು ಬಾ. ಸರಿ ಆಯ್ತು. ಸದ್ಯ ಹೆಂಗೋ ತೊಲಗುದ್ರ ತಮ್ಮ ಮನೆಗೆ ಎಲ್ಲನೂ. ಈಗ ನಾನು ನಿಮ್ದೇಗೊಂದು ರೌಂಡು ಓಡಾಡ್ಕೊಂಬಿಟ್ಟು ಬರೋಣ. ನನಗೂ ಬೇಜಾರಾಯ್ತದೆ ಮನೆ ಕುಂತು ಕುಂತು ಕುಂತು. ಯಾರತ್ತಾಗಿ ಕಾಲೆಲ್ಲ ಜೋಮ್ ಹಿಡ್ಕೊಬಿಡ್ತವೆ. ಹೆಂಗೋ ಮಾಡಿಕ್ಕವಳೆ ಚೆನ್ನಾಗೆ. ಮಧ್ಯಾಹ್ನಕ್ಕೆ ಬಂದು ತಿಂದು 1 ಗಂಟೆ ಮನೆ ಕಂಡ್ರೆ ಆಯ್ತು. ಇವತ್ತು ಯಾರ ಮಂತಕ್ಕೆ ಹೋಗೋಣ ಅಲ್ಟೆ ಹೊಡಿಯಕ್ಕೆ? ನಮ್ಮ ಅಮ್ಮವ್ರ ಮನೆಗೆ ಎಷ್ಟು ದಿನ ಅಂತ ದಿನ ನಮ್ಮ ಅಮ್ಮನ ಮನೆಗೆ ಹೋಗ್ಲಿ. ನಮ್ಮ ಅಮ್ಮಂತಾಗ ಮಾತಾಡಿ 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 ಬೇಜಾರಾಗೋಗ್ಬಿಟ್ಟೈತೆ ನಂಗಂತೂ. ಮಾತಾಡೋಕ್ಕೇನೇ ಆಗಕ್ಕಿಲ್ಲ ನಂಗಂತೂ. ಎಷ್ಟು ಅಂತ ಹೇಳ್ಬಿಟ್ಟು ಮಾಮಮ್ಮನ ಹತ್ರ ಮಾತಾಡಲಿ, ಬ್ಯಾರರ ಹತ್ರ ಮಾತಾಡೋನಿರು. ಕಳ್ಳಿ ಮಳ್ಳಿ ಕೈಲಾಗಲ್ಲ 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 ಅಂತ ಹೇಳ್ಬಿಟ್ಟು ಎಲ್ಲಿಗೆ ಹೋಯ್ತಾವಳೆ ಅಂತ ಹೇಳ್ಬಿಟ್ಟು. ಯಾಕೆ ಎಲ್ಲಿಗೆ ಹೋಯ್ತಾಳೆ ಇವಳು? ನಮ್ಮ ಅತ್ತೆ ಕಳ್ಳತ್ತೆ. ಅತ್ತೆ ನಂಗೆ ಗೊತ್ತಿತ್ತು ನೀನು ಹಿಂಗೆ ಸುಳ್ಳು ಹೇಳ್ಕೊಂಡು ಹಿಂಗೆ ತಿರುಗ್ತೀಯ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತಿತ್ತು. ಆದರೆ ಹಿಂಗೆಲ್ಲ ನಾನು ಕೂಲಿ ಕಳಿಸ್ಬಿಟ್ಟು ಹಿಂಗೆ ಎಸ್ಕೇಪ್ ಆಯ್ತೀಯಾ ಅಂತ ಹೇಳಿ ಗೊತ್ತಿರಲಿಲ್ಲ. ಮಾಡ್ತೀನಿ ನಿನಗೆ. ಅಂದರೆ ನಿಂಗೆ ಕಾಲು ಸರಿ ಐತೆ ಸರಿ ಇಲ್ಲ ಅನ್ನೋದೆಲ್ಲ ಡ್ರಾಮನಾ? ಏನವ ಯೋಚನೆ ಮಾಡ್ತಿದೀಗ? ನಿಮ್ಮ ಅತ್ತೆ ಹತ್ತೋದ್ಲು ಅಂತನಾ? ಹೂಮವ, ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕಾಲು ನೋಯ್ತದೆ, ಎದ್ದೊಳಕ್ಕಾಗಿಲ್ಲ, ಅಡುಗೆ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕ್ಯಾಮೆ ಗಿಮೆ ಎಲ್ಲ ಮಾಡಿಸ್ಕೊಬಿಟ್ಟು ಈಗ ನೋಡಿದ್ರೆ ಎತ್ತ ಹೊಂಟೈತಲ್ಲ. ಏನೋ ನನ್ನ ಸೊಸೆ ಬುದ್ವಂತೆ. ನನ್ನ ಹೆಂಡ್ತಿನೂ ನನ್ನ ಮಗನೂ ಮಟ್ಟ ಹಾಕ್ತಾಳೆ ಅಂತ ಅನ್ಕೊಂಡ್ರೆ ಇದೇನು ನನ್ನ ಹೆಂಡ್ರಣಿನೂ ಮಟ್ಟ ಹಾಕಂಗವಳಲ್ಲ. ಏನವ ಸೊಸೆ, ಇದು ಇಷ್ಟು ಪೆದತನ ಮಾಡಿದ್ರೆ ಒಳ್ಳೇದಾಯ್ತದ? ಕಿವಿ ಸೋರ್ ಮಾಡಿಸಿರೋದು ಏನಕ್ಕೆ? ಇವ್ರು ಆಟೋರೆಲ್ಲ ಕಂಡಿಡ್ದು ನೀನು ಚಂಡಿ ಚಾಮುಂಡಿ ಆಗ್ಬೇಕು ನೀನು. ಆವಾಗೇನಿಲ್ಲ ನಿಮ್ಗೂ ಎಲ್ಲ ಗೊತ್ತಾಗೋದು. ನೋಡವ, ನಿಮ್ಮ ಅತ್ತೆನೆಲ್ಲ ನಂಬಕ್ ಹೋಗ್ಬೇಡ. ಖತರ್ನಾಕ್ ಬಡ್ಡಿ. ಹೋಗಿ ಮೀಟಿಂಗ್ ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡ್ಕೊಂಡು ಕುಂತಿರ್ತಾಳೆ. ಮಾವ ಕಾಲು ನೋವು ಅಂತ ಸುಳ್ಳು ಯಾಕೆ ಹೇಳ್ಬೇಕು? ನಿನ್ ಗಂಡಂಗೂ ನನ್ನ ಹೆಂಡ್ರಿಗೂ ಇಬ್ರಿಗೂ ಮೊಯ್ಗಳ್ತಾನ ಕ್ಯಾಮೆ ಗಿಮೆ ಮಾಡ್ಕೊಡ್ದು. ಕುಂತಿರೋ ಜಾಗಕ್ಕೆ ಲಕ್ಷ ಉದ್ರಬೇಕು ಅವಕ್ಕೆ. ಓ ಮಾವ, ಹಿಂಗ ಇವರು ಕ್ಯಾಮೆಗೆ ಮೇಲೆ ಮಾಡಕ್ಕಿಲ್ವಾ ಇವ್ರು? ಮತ್ತೆ ಈ ಬಡ್ಡಿಗಳು ಮಾಡ್ತಾರ ಕ್ಯಾಮೆಯ ಮಾಡಕ್ಕಿಲ್ಲ. ಸಾಯಿ ಗಂಟ ನೀನೇ ಕೂಲಿ ಮಾಡ್ಕೊಬಿಡ್ಕೊಂಡು ಸಾಕ್ಬೇಕಾಯ್ತದೆ. ನಾನ್ ಮಾಡಿರೋದೆಲ್ಲ ಮುಂಡ ಮುಚ್ಕೊಂಡು ಹೋದ್ರು. ನೋಡಿ ಅಂತ ಪರಿಸ್ಥಿತಿ ತಂದವ್ರು ನನ್ನ. ಅಯ್ಯೋ ಮಾವ, ಮಾಡ್ತೀನಿ ರೀ. ಇವತ್ತೇ ಏನು ಮಾಡ್ತೈತಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಈ ಕಡೆ ಹೋಯ್ತೀನಿ. ಯಮ್ಮು ನಾಟಕ ಎಲ್ಲ ಗೊತ್ತಾಗ್ಬೇಕು ನಂಗಂತೂನುವೆ. ಹೋಗ್ ನೋಡ್ ಹೋಗು. ಅತ್ತೆ ಅಂತ ಸೇವೆ ಮಾಡ್ತಿಲ್ಲ, ಹೋಗ್ ನೋಡ್ ಗೊತ್ತಾಯ್ತದೆ. ಏನ್ ಕಿಸಿದಿತ್ತಾಳೆ ಅಂತ ಹೇಳ್ಬಿಟ್ಟು ಅಷ್ಟು ಸುಲಭ ಅಂತ ಅನ್ಕೋಬೇಡ ನಿಮ್ಮ ಅತ್ತೆಯ. ಹೋಗು. ಒಳ್ಳೆ ಸೊಸೆ. ಇವಳು ನನ್ನ ಹೆಂಡ್ರೊಬ್ಳು ಕಿತ್ತೋದಳು. ಸರಿಯಾಗೈತೆ ಈಡು ಜೋಡು. ಏನೋ ನನ್ನ ಸೊಸೆ ಬುದ್ಧಿವಂತೆ ಆಗ್ಲಿ ಅಂತ ಪಾಪ ಅಂತ ಹೇಳ್ಕೊಟ್ರೆ ಈ ಸೊಸೆ ದಡ್ತನ ಮಾಡ್ತಾ ಇತ್ತಲ್ಲ. ದಡ್ಡಿ ತರ ಆಡ್ತದೆ. ನೀನೇ ಮೇಲಮ್ಮಿ ಹೆಂಗನುವೆ. ನೀನು ಎಷ್ಟೋ ಆರಾಮ್, ನೀನು ಎಷ್ಟೋ ಮೇಲ್ ನೀನಂತೂನುವೆ. ಹೆಂಗೋ ಸೊಸೆ ಮಾಡಾಕ್ತಾಳೆ, ತಿನ್ಕೊಂಡು ಆರಾಮಾಗಿ ಬತ್ತೀಯ. ಆದರೆ ನಾನು ನೋಡವ, ಅಯ್ಯೋ ನನ್ನ ಸೊಸೆಗೆ ಎಷ್ಟು ಇಕ್ಕುದ್ರುನುವೆ, ಎಷ್ಟು ಮಾಡಿದ್ರು ನನ್ನ ಸೊಸೆ ಕೊಂತ್ರಿ ಬುದ್ಧಿಯ ಬಿಡಾಕಿಲ್ಲ ತಗ. ನೀನೇನೋ ಬಾಕ ಬೇಜಾರಾಯ್ತದೆ ಓಡಾಡ್ಕೊಂಬಿಟ್ಟು ಬರಣಿ ಅಂತೀಯ. ನನ್ನ ಸೊಸೆಗೆ ಸಿಕ್ಲಿ ಮಾಡಲಿ ಏನು ಮಾಡಲಿ ಹೇಳು. ನನಗೂ ಸಾಕು ಹೋಗ್ಬಿಟ್ಟ ಈ ಜನ್ಮಕ್ಕಂತೂನುವೆ. ಅಯ್ಯೋ ಏನು ಮಾಡಿದ್ರು ಏನು ಬಿಟ್ರುನುವೆ ತಪ್ಪಿದ್ದಲ್ಲ. ನನಗಂತೂ ತಲೆನೋವು ಅಂತೂನುವೆ. ನೋಡವ, ನಿನ್ನಷ್ಟು ಬುದ್ಧಿ ಉಪಯೋಗಿಸಕ್ಕೆ ನನಗಂತೂ ಬರೋಕ್ಕಿಲ್ಲ. ನಿನ್ನ ಸೊಸೆನ ಅದು ಹೆಂಗೆ ಹಿಡ್ಕೊಂಡಿದ್ಯಾ, ನೀನು ಹೇಳ್ದಂಗೆ ಕೇಳಂಗೆ ಅಂತ ನನಗೂ ಹೊಸಿ ಹೇಳವ. ನನಗೂ ಹೊಸಿ ಹೇಳಿದ್ರೆ ನಾನು ಹಂಗೆ ನನಗೆ ಮಾಡಿ ನನ್ನ ಸೊಸೆನ ಬೊಗ್ಬಡಿತೀನಿ. ದಿನೇದ್ ನನ್ನ ಹತ್ರನೇ ಮಾಡಿಸ್ತಾಳೆ ಕ್ಯಾಮೆಯ. ಮಾಡು 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 ಅಂತ ಹೇಳ್ಬಿಟ್ಟು
ಹ್ಞೂ ಹೆಂಗ್ ಬಗ್ಗಿಸ್ತೀನಿ ಸೊಸೆನ ಹೊಸ್ದಾಗ್ ಬಂದವಳಲ್ಲ ಆದ್ರೂ ಬಗ್ಸಿ ಕೂಲಿ ಕಳಿಸ್ತಿದ್ಯಲ್ಲ ಹೆಂಗ್ ಕಳಿಸ್ತಿದ್ಯಾ ಸೊಸೆನ ಅಯ್ಯೋ ಅದೆಲ್ಲ ದೊಡ್ಡ ಮಿರಾಕಲ್ ಕಣಕ್ಕ ಮಿರಾಕಲ್ ತರ ನೆನೆಯ ಮ್ಯಾಜಿಕ್ ಮಾಡ್ಬಿಟ್ಟಿವ್ನಿ ನಾನಂತೂ ನಾಟಕ ಆಡಬೇಕು ಈ ಸಸಿಗಳ ಕಾಲ್ ನೋಯ್ತದೆ ಕೈ ನೋಯ್ತದೆ ಮೈ ನೋಯ್ತದೆ ಬಿದೋದೆ ಸತೋದೆ ಅಂತ ಏನಾರ ಒಂದು ನ್ಯಾಪ ಎತ್ತಬೇಕು ಆವಾಗ ನೆನೆಯ ಹೌದಾ ಸರಿ ಅಂತ ಹೇಳ್ಬಿಟ್ಟು ಬಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಅಷ್ಟೇ ಕತೆ ನನ್ನ ಸೊಸೆಗೆ ಕಾಲು ಶಾನೆ ನೋವಾಗೋಗ್ಬಿಟ್ಟೈತೆ ಆಯ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಸುಮ್ಕೆನೆ 7 ಬುಲ್ಡೆ ಬಿಟ್ಟಿದ್ದೀನಿ ಅದನ್ನೇ ನಂಬ್ಕೊಂಡು ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಅನ್ನ ಸಾರು ಮಾಡಿ ಅಷ್ಟೇ ಅಲ್ಲ ಬಟ್ಟೆನೂ ಒಗೆದು ಎಲ್ಲ ಮಾಡಿ ಕೂಲಿಗೆ ನೀಟಾಗಿ ಹೋಯ್ತಾಳೆ ಕಣಕ 9 ಗಂಟೆ ಅಷ್ಟೊತ್ತು ಕೂಲಿಗೆ ಹೋಯ್ತಾಳೆ 5 ಗಂಟೆಗೆ ಎದ್ದು ಬಿಡ್ತಾಳೆ ಎಲ್ಲ ಕೆಲಸ ಮಾಡ್ತಾಳೆ ತಲೆ ಉಪಯೋಗಿಸ್ಬೇಕು ಕಣಕ ರೇಗಾಡಿದ್ರೆ ಏನು ಸಿಗಕ್ಕಿಲ್ಲ ಆ ಪ್ಯಾದ್ ಸೊಸೆಗೆ ಏನು ಗೊತ್ತಾಯ್ತದೆ ಮೊದ್ಲೇ ಕಿವಿ ಕೇಳ್ಸಕ್ಕಿಲ್ವಾ ಫೋನಾಗ ಪಕ್ಕದಾಗ ಕುಂತ್ಕೊಂಡು ಮಾತಾಡಿದ್ರು ಏನು ಗೊತ್ತಾಗಕ್ಕಿಲ್ಲ ಓ ಹಂಗ ಸರಿ 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 ಬಿಡು ಹೆಂಗೋನು ನೀನು ಸೊಸೆನ ಬಗ್ಸಿದ್ಯಾ ನಾನು ಸೊಸೆನೂ ಬಗ್ಗಿಸ್ತೀನಿ ಎಲ್ಲ ಕಿಲಾಡಿ ಕಿತ್ತೋದತ್ತೆ ನಿನಗೆ ಬುರ್ಸ್ಲಿಲ್ಲ ನಿನಗೆ ಬುದ್ಧಿ ಕಲಿಸ್ಲಿಲ್ಲ ಅಂದರೆ ಕೇಳು ನನ್ನೇ ನೀನು ಆಡ್ಕೊಂತ ಇದೆಯಲ್ಲ ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಐತೆ ನಿನಗೆ ಸರಿಯಾಗೈತೆ ನಿನಗೆ ಕಿತ್ತೋದತ್ತೆ ಏನೋ ಅಯ್ಯೋ ಪಾಪ ಅಂತ ನಾನು ಮಾಡ್ತಾಯಿದ್ರೆ ನನ್ನ ಮೇಲೆ ನೀನು ಇದು ತೋರಿಸ್ತಿದೆಯಲ್ಲ ನೀನು ಎಂತೋಳಿರ್ಬೇಡ ನೀನು ಐತೆ ಮಾಡ್ತೀನಿ ಟೈಮ್ ನನಗೂ ಬಂತೀಗ ಏನು ಅಂದ್ಕೊಂಡಿದ್ದೆ ನಾನು ಇವರೆಲ್ಲ 420 ಫ್ಯಾಮಿಲಿ ಅಂತ ಗೊತ್ತಾಯ್ತು ಇನ್ನು ನಾನು ಬುದ್ಧಿ ಉಪಯೋಗಿಸ್ಬೇಕು ಇನ್ನೂ ನೋಡ್ತಾ ಇರು ಇನ್ನೂ ಇಷ್ಟೇ ಅಲ್ಲ ಇನ್ನು ನನ್ನ ಸೊಸೆದು ಇನ್ನೂ ಬೇಜಾನೈತೆ ಒಂದು ಅರ್ಧ ಎಕರೆ ಜಮೀನು ಗಿಮೀನು ಎಲ್ಲನೂ ಐತೆ ಅವಳದು ಅದನ್ನು ಮಾರಿಸ್ಕೊಂಡು ತಗೊಬಿಟ್ಟು ಬರ್ತೀನಿ ಎಲ್ಲ ಮಾಡ್ತೀನಿ ಬುದ್ಧಿ ಉಪಯೋಗಿಸ್ಬೇಕು ಕಣಕ್ಕ ನಮ್ಗಂತೂ ಕ್ಯೂಡಿನ ಮದುವೆ ಮಾಡ್ಕೊಬಿಟ್ಟು ಬಂದ್ಬಿಟ್ಟು ನಮಗೆ ಲಾಭನೇ ಶಾನೆ ಆಗೈತೆ ಅಷ್ಟಕ್ಕಿನ್ನೂ ಒಳ್ಳೆ ಲಾಭ ಕಣಕ್ಕ ನಮ್ಗಂತೂ ಯಾಕೆ ಹೇಳಿಯ ಲಾಭ ಅದಕ್ಕೆ ಎಲ್ಲ ನೊಯ್ಸ್ ಮಾಡ್ಬಿಟ್ಟು ಅರ್ಧ ಎಕರೆ ಮಾರಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಮುಳ್ಳಿ ಪಾಪ ನಮ್ಮ ಮಮ್ಮಿ ಇಟ್ಕೊಂಡು ಕಷ್ಟಪಡ್ತೈತೆ ಅರ್ಧ ಎಕರೆಯ ಅದನ್ನು ಮಾರಿಸ್ತೀನಿ ಅಂತ ಬೊಗಳ್ತಿದ್ಯಲ್ಲ ಇನ್ನು ಏನೇನು ಪ್ಲಾನ್ ಮಾಡ್ಕೊಂಡವಳು ಏನೋ ನಮ್ಮ ಅತ್ತೆ ಇವಳು ಕಾಲು ಸರಿ ಇಲ್ವಾ ತೋರಿಸ್ತೀನಿ ನನಗೆ ಯಾಮರ್ಸಕ್ಕೆ ಬಂದರೆ ಇಡೀ ಊರಾಗ ನನ್ನಂತ ಹುಟ್ಟು ಬಜಾರಿ ಯಾರೂ ಇಲ್ಲ ಅಂಥದ್ರಾಗ ನನಗೇನೇನೆಯ ಮೋಸ ಗೀಸ ಎಲ್ಲ ಮಾಡ್ತೀಯ ಅಂದರೆ ನಿನ್ನ ಕತೆ ಮುಗೀತು ಅಂತ ನೀನು ಅರ್ಥ ಬಿಡು ಊರೊರ್ತಾಗೆಲ್ಲ ಜಂಪ ಕುಚ್ಕೊಂಡು ಹೇಳ್ತಾವಳೆ ಏನೋ ಕಿತ್ತು ದಬ್ಬಾಕವಳೆ ಅನ್ನೋ ಥರ ಮಾವಯ್ಯ ಹೇಳಿದ ನಿಜನೇನಿಯ ಒಟ್ಟು ಖತರ್ನಾಕ್ ಬಡ್ಡಿಗಳು ಇವರೆಲ್ಲನೂ ಹುಷಾರಾಗಿರ್ಬೇಕು ಶಾನೆ ಇಲ್ಲ ಅಂದರೆ ಮುಳುಗಿಸ್ ತೇಲ್ಸಿ ನನ್ನ ಕತೆ ಮುಗಿಸ್ತಾರೆ ಏನೋ ಬಿಡಮ್ಮಿ ಸುಮ್ಮ ಅದೃಷ್ಟ ಮಾಡಿದ್ಯಾ ನೀನಂತೂ ಹೆಂಗೋ ಬಿಡು ಬರೋದು ಬರಲಿ ಯಾಕೆ ಬಿಡ್ತೀಯ ಕಿತ್ಕ ನಾನು ಸೊಸೆಗೆ ಏನು ಹೇಳಿದ್ರು ಏನೂ ಕೇಳೋಕ್ಕಿಲ್ಲ ನೀನಾರ ಎಷ್ಟು ಬರೋದು ಅಷ್ಟು ಕಿತ್ಕೊಂಡು ನೀನು ಎಷ್ಟು ಬೇಕೋ ಅಷ್ಟು ಇಟ್ಕ ಅಲ್ಲಿ ಗಂಟ ಸೊಸೆನ ಒಳ್ಳೆ ಥರ ಮಾಡ್ತಾ ಅಯ್ಯ ಅವಳ ಹತ್ರ ಏನಕ್ಕ ಒಳ್ಳೆ ಥರ ಮಾಡ್ಕೊಳ್ಳೋದು ಅದು ಪ್ಯಾದ್ ಮುಂಡೆದದು ಏನೂ ಗೊತ್ತಾಗಕ್ಕಿಲ್ಲ ಕಾಲು ನೋವು ಒಂದಿದ ತಕ್ಷಣ ನೋಮ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಿಲ್ವೇ ಹಾಂ ಅದು ನಿಜನೇ ಅಲ್ವಾ ಪ್ಯಾದಿ ಆಗಿರೋದಕ್ಕೆ ನೀ ಮಾಡ್ತಿರೋದು ಇಲ್ಲ ಅಂದಿದ್ರೆ ಹೆಂಗೆ ಮಾಡೋಳು ಅದಕ್ಕೆ ನಾನು ಉಪಯೋಗಿಸ್ಕೊತಾ ಇರೋದು ಇನ್ನೇನಕ್ಕ ನನ್ನ ಮಗ ದುಡ್ದಾಕಲ್ಲ ನನ್ನ ಗಂಡ ದುಡ್ದಾಕಲ್ಲ ಇವಳು ದುಡ್ದಾಕ್ಲಿಲ್ಲ ಅಂದರೆ ಏನು ಜೀವನ ಪೂರ್ತಿ ನಾನು ಕೂಲಿ ಮಾಡ್ಕೊಂಡೇ ಇರ್ಲೇನಕ್ಕ ನಾನು ನೆಮ್ಮದಿಯಾಗಿರೋದು ಯಾವಾಗ ಹೇಳಕ್ಕ ಇರಿಸ್ತೀನಿ ನೆಮ್ಮದಿಯಾಗಿರಿಸ್ತೀನಿ